ಇವರು ಏನು ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಹಿಡಕಲ್ ಜಲಾಶಯ ವಿಷಯನಾಗ ನಮ್ಮ ಬೆಳಗಾವಿ ಹೋರಾಟಗಾರರಿಗೆ ನಾವು ಸಪೋರ್ಟ್ ಕೊಡ್ತೇವೆ ತಂದು ಆಮೇಲೆ ಕಾಂಗ್ರೆಸ್ ಅವ್ರ ಮೇಲೆ ಟೀಕೆ ಮಾಡೋದು, ಇವರು ಹೋರಾಟಗಾರಿಗೆ ಮತ್ತೆ ಈ ಹೋರಾಟಕ್ಕೆ ಸಪೋರ್ಟ್ ಮಾಡತ್ತಾರೋ ಅಥವಾ ಈ ವಿಷಯನಾಗ ರಾಜಕೀಯ ಮಾಡ್ತಾರ ಜನ ಅವತ್ತು ಅರ್ಥ ಮಾಡ್ಕೋಬೇಕು. ಮೊನ್ನೆ ಆತರ ಎಲ್ಲಿ ಹಿಡಕಲ್ ವಿಷಯ ಹಿಡಕಲ್ ಜಲಾಶಯ ವಿಷಯ ಬಂದಾಗ ಅದಕ್ಕೆ ನಾನು ವಿರೋಧ ಮಾಡ್ತೀನಿ, ಅದಕ್ಕೆ ನಾನು ಸಂಪೂರ್ಣವಾಗಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀನಿ ಮಾತು ಕೊಡ್ತಾರ. ಆಮೇಲೆ ಅದು ಕಾಂಗ್ರೆಸ್ ಟೀಕೆ ಮಾಡ್ತಾರ. ಆಮೇಲೆ ಇವರು 2021-22 ಏನು ಧಾರವಾಡ ನಗರಕ್ಕೆ ನವೀನ್ ತೀರ್ಥ ಡ್ಯಾಮ್ ಇಂದ ಏನು ನೀರು ಸರಬರಾಜು ಬಗ್ಗೆ ಒಂದು ಯೋಜನೆ ಇತ್ತು, ಅದು ಸಾವಿರಾರು ಕೋಟಿ ರೂಪಾಯಿ ಯೋಜನೆ. ಅದರಿಂದ ಹುಬ್ಳಿ ಧಾರವಾಡ ನಗರಕ್ಕೆ 100% ವಾಟರ್ ಸಪ್ಲೈ, ಆಮೇಲೆ ಧಾರವಾಡಿನ ಬಹಳಷ್ಟು ಗ್ರಾಮಗಳಿಗೆ ಅಲ್ಲಿ ಕುಡಿಯ ನೀರಿನ ಪೂರೈಕೆ ಮತ್ತು ಧಾರವಾಡಿನ ಕೈಗಾರಿಕೆ ಪ್ರದೇಶಗಳಿಗೆ ನವೀನ್ ತೀರ್ಥ ಡ್ಯಾಮ್ ಇಂದ ನೀರು ಪೂರೈಕೆ ಬಗ್ಗೆ ಅದೊಂದು ಯೋಜನೆ ಮಾಡಿದ್ದಾರೆ. ಆ ಯೋಜನೆ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಪ್ರತಿ ದಿವಸ 279 ಮಿಲಿಯನ್ ಲೀಟರ್ಸ್ ಪರ್ ಡೇ, ಅಂದ್ರೆ ಒಂದು ವರ್ಷಕ್ಕೆ 4 TMC ಆಗುತ್ತೆ. ಈ 4 TMC ನವೀನ್ ತೀರ್ಥ ಡ್ಯಾಮ್ ಇಂದ ಇವರು ನೀರು ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ 2041 ಧಾರವಾಡ ಜಿಲ್ಲೆ 100% ನೀರು ಪೂರೈಕೆ ಆಗತ್ತೆ ಅಂತ ಹೇಳಿ ಆ ರಿಪೋರ್ಟ್ನಾಗ DPR ನಾಗ ಮೆನ್ಷನ್ ಇದೆ. ಆ ಆಧಾರ ಮೇಲೆ ಇವರಿಗೆ ಸರ್ಕಾರ ಅನುದಾನ ಕೊಟ್ಟ ಆ ಕಾಮಗಾರಿ ಅದು ವಾಟರ್ ಸಪ್ಲೈ ವರ್ಕ್ ನಡೀತಾ ಇದೆ. ಯಾವಾಗ 100% ವಾಟರ್ ಸಪ್ಲೈ ಈಗಾಗಲೇ ಎಕ್ಸಿಸ್ಟಿಂಗ್ ನವೀನ್ ತೀರ್ಥ ಡ್ಯಾಮ್ ತಗೊಳಗ ಮತ್ತೆ ಆದಾಯಿ ನದಿ ಜೋಡಣೆ, ಕಸಬುಂಡ್ರಿ ನಾಲಾ ಜೋಡಣೆ ಮಾಡಿ ಅಲ್ಲಿ ನೀರು ತಂದು ಅಲ್ಲಿ ಪರಿಸರ ಹಾಳು ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಪರಿಸರ ಹಾಳು ಮಾಡಿ ಬೆಳಗಾವಿ ಆದ್ರಿಂದ ಅದು ಒಂದು ಭಾರಿ ಸೂಕ್ಷ್ಮ ಪ್ರದೇಶ. ಅಲ್ಲಿ ಏನ್ರಿ ಅಲ್ಲಿ ಅರಣ್ಯನ ಕಳ್ಕೊಂಡ್ರೆ ನಮ್ಮ ಭಾಗಕ್ಕೆ ಮಳಿ ಕಡಿಮೆ ಆಗುತ್ತೆ. ಅದಕ್ಕೆ ಇವರು ಒಂದು ಕೈಗಾರಿಕೆ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡೋ ಸಂಬಂಧ ನಮ್ಮ ಪರಿಸರ ಕೆಡಿಸೋದು ಎಷ್ಟರ ಮಟ್ಟಿಗೆ ಸರಿ, ಇದ್ರ ಬಗ್ಗೆ ನಮ್ಮ ಬೆಳಗಾವಿ ಜಿಲ್ಲೆ ಬಹಳಷ್ಟು ಏನೊಂದು ಕೆಲವು 4 ಬರೀ ಹಿರಿಯ ಪರಿಸರವಾದಿಗಳಿದ್ದಾರೆ. ಅವರು ಸುಮಾರು 30-40 ವರ್ಷಗಳು ಯಾವುದೇ ಒಂದು ಆಶೆ ಇಲ್ಲದೆ, ಒಂದು ಆಕಾಂಕ್ಷೆ ಇಲ್ಲದೆ ಭೀಮಗಢ ಅಭಯಾರಣ್ಯ ರಕ್ಷಣೆ ಬಗ್ಗೆ ಮತ್ತು ಅದು ಮೊದಲದು ಭೀಮಗಢ ಅರಣ್ಯ ಪ್ರದೇಶ ಒಂದು ಕಾಯ್ದಿಟ್ಟ ಪ್ರದೇಶ ಇತ್ತು, ಅದು ಒಂದು ವೈಲ್ಡ್ ಲೈಫ್ ಸೆಂಚುರಿ ಮಾಡಿಸೋ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಅವ್ರ ಬಗ್ಗೆ ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಭಾರಿ ಹಗುರವಾಗಿ ಮಾತಾಡಿದ್ದಾರೆ. ಅವರು ಹೋರಾಟ ಪ್ರಾಯೋಜಿಕ ಹೋರಾಟ, ಅದು ಗೋವಾ ಸರ್ಕಾರದ ಪ್ರಾಜೆಕ್ಟ್ ಅಂತ ಅಂದಿದ್ದಾರೆ. ಇದ್ರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಪರಿಸರವಾದಿಗಳು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಹೋರಾಟ ಮಾಡ್ಕೊತ ಬಂದಿದ್ದಾರೆ. ಅಂತವರು ಯಾರ್ದು ನಮ್ಮ ಕಲಾವಿದರು, ನಮ್ಮ ಸಾಂಸ್ಕೃತಿಕ ಅಂಬಾಸಿಡರ್ಸ್, ಕಲ್ಚರಲ್ ಅಂಬಾಸಿಡರ್ಸ್ ಇರ್ತಾರೆ, ಅದೇ ರೀತಿ ಎನ್ವೈರನ್ಮೆಂಟಲ್ಸ್ ನಮ್ಮ ಜಿಲ್ಲೆಯವರು ಕಲ್ಚರಲ್ ಅಂಬಾಸಿಡರ್ಸ್. ಅವ್ರ ಬಗ್ಗೆ ಏನು ಈ ತರ ಇವರು ಭಾರಿ ಕೀಳಾಗಿ ಮಾತಾಡಿದ್ದಾರೆ, ಅದನ್ನ ತೀವ್ರವಾಗಿ ಖಂಡಿಸ್ತೇವೆ. ಜಗದೀಶ್ ಶೆಟ್ಟರ್ ಅವರು ಇವರು ಬೆಳಗಾವಿಗೆ ಬಂದು ಬೆಳಗಾವಿ ಮುಖವಾಡ ಹಾಕೊಂಡು ಹುಬ್ಳಿ ಧಾರವಾಡಿಗೆ ಲಾಭ ಮಾಡುವಂತ ಕೆಲಸ ಬಹಳಷ್ಟು ಮಾಡಿದ್ದಾರೆ. ಅದನ್ನ ನಾವು ಪ್ರೂವ್ ಮಾಡ್ತೇವೆ. ಆದ್ರೆ ನಾನು ಇವತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ನಾನು ಸವಾಲಾಗ್ತೀನಿ, ಯಾರ್ದು ಅವ್ರ ಪ್ರಾಜೆಕ್ಟ್ ತೊಗೊಂಡಾರ, ಎಲ್ಲಿ ತರ ಸ್ಪಾನ್ಸರ್ಶಿಪ್ ತೊಗೊಂಡಾರ, ಅದನ್ನ ನೀವು ಪ್ರೂವ್ ಮಾಡಿ ತೋರಿಸಬೇಕು. ಸುಳ್ಳು ಸ್ಟೇಟ್ಮೆಂಟ್ ಕೊಡಬಾರ್ದು. ಅವ್ರು ನಮ್ಮವ್ರ ಎನ್ವೈರನ್ಮೆಂಟಲ್ ಸ್ಪಾನ್ಸರ್ಡ್ ಇದಾರಲ್ಲ, ಅವ್ರು ನೀವು ಪ್ರೂವ್ ಮಾಡಿ ತೋರಿಸ್ರಿ. ಎಲ್ರಿಗ ನೀವು ಕ್ಷಮಾ ಕೇಳಬೇಕು. ಕ್ಷಮಾ ಕೇಳಿದ್ರೆ ಅದ್ರ ಬಗ್ಗೆ ನಾವು ತೀವ್ರ ಹೋರಾಟ ಮಾಡ್ತೇವೆ. ಅವ್ರು ಕ್ಷಮಾ ಕೇಳಿ ನಾವು ನಮ್ಮ ಹೋರಾಟ ನಿಲ್ಸಂಗಿಲ್ಲ. ಇದ್ರಿಂದ ನಮ್ಮ ಬೆಳಗಾವಿ ಜನರಿಗೆ ಬಹಳ ಮನಸ್ಸಿಗೆ ಪೆಟ್ಟಾಗಿದೆ. ಥ್ಯಾಂಕ್ ಯು.